Hello everyone, welcome to Sanmarga classes. ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಪಾಠದ 26ನೇ ಪ್ರಶ್ನೆ. ಭ್ರೂಣ ಎಂದರೇನು? ಯುಗ್ಮಜವು ಪದೇ ಪದೇ ವಿಭಜನೆ ಹೊಂದಿ ಅನೇಕ ಜೀವಕೋಶಗಳಾಗಿ ನಂತರ ಇವು ವಿಭಿನ್ನ ಅಂಗಾಂಶಗಳು ಮತ್ತು ಅಂಗಗಳಾಗಿ ಅಭಿವರ್ಧನೆ ಹೊಂದುತ್ತಿರುವ ರಚನೆಯನ್ನು ಭ್ರೂಣ ಎನ್ನುವರು. ಇಲ್ಲಿ ಯುಗ್ಮಜ ಅಂದ್ರೇನು? ಅಂಡಾಶಯದಲ್ಲಿ ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹದ ಅಂಡಾಶಯದಲ್ಲಿ ಉತ್ಪತ್ತಿಯಾದ ಅಂಡಾಣುವು. ಅಂಡಾಣುವು ಗಂಡು ಸಂತಾನೋತ್ಪತ್ತಿ ವ್ಯೂಹದ ವೃಷಣದಲ್ಲಿ ಉತ್ಪತ್ತಿಯಾದ ವೀರ್ಯಾಣುಗಳ ಜೊತೆ ಸಮ್ಮಿಲನವನ್ನ ಹೊಂದುತ್ತದೆ. ಆಗ ಅವು ಅಂಡಾಣು ಮತ್ತು ವೀರ್ಯಾಣುಗಳು ಸಮ್ಮಿಲನವನ್ನು ಹೊಂದಿ ಒಂದು ರಚನೆಯನ್ನ ಉಂಟು ಮಾಡ್ತವಲ್ಲ, ಅದು ಯುಗ್ಮಜ. ಇದು ಒಂದೇ ಕೋಶ ಕೇಂದ್ರವನ್ನ ಹೊಂದಿರ್ತದೆ. ಯುಗ್ಮಜ ಎಷ್ಟು ಕೋಶ ಕೇಂದ್ರವನ್ನ ಹೊಂದಿರ್ತದೆ ಅಂದ್ರೆ ಒಂದೇ ಕೋಶ ಕೇಂದ್ರವನ್ನ ಹೊಂದಿರುವಂತದ್ದಾಗಿದೆ. ಈಗ ಇದು ಆಮೇಲೆ ಪದೇ ಪದೇ ವಿಭಜನೆ ಹೊಂದಿ, ಒಂದೇ ಕೋಶ ಕೇಂದ್ರ ಇರುವಂತದ್ದು ಪದೇ ಪದೇ ವಿಭಜನೆ ಹೊಂದಿ ಅನೇಕ ಜೀವಕೋಶಗಳಾಗಿ ಬದಲಾಗ್ತದೆ. ಬಹಳಷ್ಟು ಜೀವಕೋಶಗಳಾಗಿ ಬದಲಾಗ್ತದೆ. ಆಮೇಲೆ ಇದು ನಿಮಗ್ ಗೊತ್ತಿದೆ, ಮಾನವನ ದೇಹದಲ್ಲಿ ಏನಿರ್ತದೆ? ಅಂಗಗಳಿರ್ತವೆ, ಅದಕ್ಕೂ ಮೊದಲು ಅಂಗಾಂಶಗಳಿರ್ತವೆ ಅಲ್ವಾ? ಈ ರೀತಿ ವಿಭಿನ್ನ ಅಂಗಾಂಶಗಳು ಮತ್ತು ಅಂಗಗಳಾಗಿ ಅಭಿವರ್ಧನೆ ಹೊಂದುತ್ತದೆ. ಕೈ ಇರಬಹುದು ಅಥವಾ ಮೂಗಿರಬಹುದು, ಬಾಯಿ ಇರಬಹುದು, ಈ ತರ ಬೇರೆ ಬೇರೆ ಅಂಗಗಳಾಗಿ ಅಭಿವರ್ಧನೆ ಹೊಂದುತ್ತಿರುವಂತಹ ರಚನೆ ಏನಿದೆ ಅದನ್ನ ಭ್ರೂಣ ಅಂತ ಕರೆಯಲಾಗುತ್ತೆ. ಹಾಗಾಗಿ ಭ್ರೂಣ ಯುಗ್ಮಜವು ಪದೇ ಪದೇ ವಿಭಜನೆ ಹೊಂದಿ ಅನೇಕ ಜೀವಕೋಶಗಳಾಗಿ ನಂತರ ಇವು ವಿಭಿನ್ನ ಅಂಗಾಂಶಗಳು ಮತ್ತು ಅಂಗಗಳಾಗಿ ಅಭಿವರ್ಧನೆ ಹೊಂದುತ್ತಿರುವ ರಚನೆಯನ್ನು ಭ್ರೂಣ ಎನ್ನುವರು. ಥ್ಯಾಂಕ್ ಯು.